ನಮಸ್ಕಾರ ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ನೌಕರರನ್ನು ಪೌರ ನೌಕರರ ಸೇವಾ ವೃಂದದಲ್ಲಿ ವಿಲೀನಗೊಳಿಸಬೇಕು ಎಂದು 26 ಸಿಬ್ಬಂದಿ ವರ್ಗದವರು ನಡೆಸುತ್ತಿದ್ದ ಸತ್ಯಾಗ್ರಹವು 3ನೇ ದಿನಕ್ಕೆ ಕಾಲಿಟ್ಟಿತ್ತು. ಇದರಿಂದ ಪಟ್ಟಣದ ಪ್ರತಿಯೊಂದು ವಾರ್ಡಿನಲ್ಲಿ ಕಸ ವಿಲೇವಾರಿ ನಡೆದಿರಲಿಲ್ಲ ಮತ್ತು ನೀರಿನ ಸರಬರಾಜು ಇರಲಿಲ್ಲ ಹಾಗೂ ಬೀದಿ ದೀಪಗಳ ವ್ಯವಸ್ಥೆ ಸರಿ ಇರಲಿಲ್ಲ. ಇದನ್ನ ಮನಗೊಂಡ ಜಿಲ್ಲಾಡಳಿತವು ಜಿಲ್ಲಾಧಿಕಾರಿಗಳ ಪರವಾಗಿ ಕಾರ್ಯಪಾಲಕ ಅಭಿಯಂತರರಾದ ಎಸ್ ಮತ್ತಿಕಟ್ಟಿರವರನ್ನು ಪ್ರತಿಭಟನಾ ಸ್ಥಳಕ್ಕೆ ಕಳುಹಿಸಿದ್ರು. ಆಗ ಪ್ರತಿಭಟನಾ ಸ್ಥಳಕ್ಕೆ ಬಂದ ಅವರು ಪ್ರತಿಭಟನಾಕಾರರ ವಿವಿಧ ಬೇಡಿಕೆಗಳ ಬಗ್ಗೆ ವಿಚಾರಿಸಿ ಅವರಿಂದ ಮನವಿ ಪತ್ರವನ್ನ ಸ್ವೀಕರಿಸಿದ ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ್ರು. ಕಳೆದ 2 ದಿನಗಳಿಂದ ನಾವು ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಮುಂಭಾಗ ನಮ್ಮ ಬೇಡಿಕೆಗಳನ್ನು ಈಡೇರಿಸೋಸ್ಕರ ನಾವು ಧರಣಿ ಕೂತ್ಕೊಂಡಿದ್ವಿ. ಜಿಲ್ಲಾ ನಗರಾಭಿವೃದ್ಧಿ ಕೋಶದಿಂದ ಅಧಿಕಾರಿಗಳು ಬಂದು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಬಂದು ನಮ್ಮ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲಿ ಈಡೇರಿಸ್ತೇವೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಈ ಸತ್ಯಾಗ್ರಹವನ್ನು ವಾಪಸ್ ತಗೊಂಡಿದ್ದೀವಿ. ಆದರೆ ರಟ್ಟಿಹಳ್ಳಿ ಪಟ್ಟಣದ ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂದರೆ, ನಮ್ಮಿಂದ 1-2 ದಿವಸ ತೊಂದರೆ ಆಗ್ಬೋದು, ದಯವಿಟ್ಟು ಎಲ್ಲ ಸಾರ್ವಜನಿಕರು ಕ್ಷಮಿಸ್ರಿ. ಇನ್ನು ಮುಂದೆ ಆ ರೀತಿ ಆಗಲಿಲ್ಲ ನೋಡ್ಕೊತೀವಿ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಮತ್ತೆ ಮುಂದೆ ಧರಣಿ ಕೂತ್ಕೊಳ್ಳೋ ಸಾಧ್ಯತೆ ಐತಿ. ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಮೇಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಬೇಡಿಕೆಯನ್ನು ಅತಿ ಶೀಘ್ರದಲ್ಲಿ ಈಡೇರಿಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟುದಕ್ಕಾಗಿ ನಾವು ಈ ಸತ್ಯಾಗ್ರಹವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ. ನಮ್ಮ ಜಿಲ್ಲಾಧಿಕಾರಿಗಳು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಮ್ಮ ಸರ್ಕಾರದ ಮುಖ್ಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಅದಕ್ಕೆ ಆ ಕಡೆಯಿಂದಾನೂ ಸಹ ನಿಮಗೆ ನ್ಯಾಯ ದೊರಕಿಸಿಕೊಡುತ್ತೇವೆ. ಅಷ್ಟೇ ಅಲ್ಲ, ಈ ನೌಕರರನ್ನು ಪೌರ ಸೇವಾ ವೃಂದದಲ್ಲಿ ವಿಲೀನಗೊಳಿಸುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ. ಆದ್ರಿಂದ ನೌಕರರು ನಮ್ಮ ಮೇಲೆ ಭರವಸೆ ಇಟ್ಟುಕೊಂಡು ತಾವು ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡು ನಿಷ್ಠೆ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಎಂದು ಹೇಳಿದ್ರು. ನಂತರ ನಮ್ಮ ಭೈರವ ನ್ಯೂಸ್ನೊಂದಿಗೆ ಈ ಪ್ರತಿಭಟನಾಕಾರರ ಪರಿಹಾರದ ಅನೇಕ ವಿಷಯದ ಬಗ್ಗೆ ತಿಳಿಸಿದ್ರು. ನಂತರ ಪ್ರತಿಭಟನೆ ಅಧ್ಯಕ್ಷ ವಹಿಸಿದಂತಹ ಮಂಜುನಾಥ ಛಲವಾದಿಯವರು ನಮ್ಮ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಪರವಾಗಿ ಆಗಮಿಸಿದ್ದ ಕಾರ್ಯಪಾಲಕ ಅಭಿಯಂತರರಾದ ಎಸ್ ಮತ್ತಿಕಟ್ಟಿರವರು ನಮಗೆ ನ್ಯಾಯ ದೊರಕಿಸಿಕೊಡುತ್ತಾರೆ ಎಂದು ನಂಬಿಕೆ ಇಟ್ಟುಕೊಂಡು ನಾವು ಇಂದು ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಯುಬಿ ಬಣಕಾರ್ರವರು ಹಾಗೂ ನಮ್ಮ ಜಿಲ್ಲಾ ಸಚಿವರಾದ ರುದ್ರಪ್ಪ ಲಮಾಣಿಯವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ರವರು ನಮಗೆ ನ್ಯಾಯ ದೊರಕಿಸಿಕೊಡಬೇಕು. ನಾವು 90% SC/ST ಜನಾಂಗದವರಾಗಿದ್ದು ನಮಗೆ ನ್ಯಾಯ ಸಿಗದಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಪಡೆದುಕೊಳ್ಳುವುದಕ್ಕೋಸ್ಕರ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಂವಿಧಾನದ ಪ್ರಕಾರ ನಮಗೆ ನ್ಯಾಯ ಸಿಗುವವರೆಗೂ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವ ಮುಖಾಂತರ ಪ್ರತಿಭಟನೆಯನ್ನು ಮಾಡಲು ಸಿದ್ಧರಿದ್ದೇವೆ. ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಹಾಗೂ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೇಲಧಿಕಾರಿಗಳು ನಮಗೆ ನ್ಯಾಯ ದೊರಕಿಸಿಕೊಡಲು ಮುಂದೆ ಬರಬೇಕು ಎಂದು ನಮ್ಮ ಭೈರವ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ವೀಕ್ಷಕರು, ರಟ್ಟಿಹಳ್ಳಿ ಪಂಚಾಯತಿಯ 26 ಸಿಬ್ಬಂದಿಗಳು ಸರ್ಕಾರದಿಂದ ಇನ್ನೂ ಅವರಿಗೆ ನೇಮಕಾತಿ ಆಗಿಲ್ಲ ಅಂತೇಳಿ ಸುಮಾರು 15, 20, 30 ವರ್ಷದಿಂದ ದುಡಿದ್ರು ನಮಗೇನು ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ 2 ದಿನ ಸತ್ಯಾಗ್ರಹ ಮಾಡಿದರು. ಮತ್ತು ನಮಗೆ ಸರ್ಕಾರದಿಂದ ಆಯಿತು, ನಮ್ಮ ಸಂಬಂಧಪಟ್ಟ ಮೇಲೆ ಅಧಿಕಾರಿಗಳಿಂದ ಆಯಿತು, ನಮಗೆ ಸರಿಯಾದ ನಮಗೆ ನ್ಯಾಯ ದೊರಕಿಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದರು. ಅವರು ಕಠೋರವಾಗಿ ಇವತ್ತು ಹೋರಾಟ ಮಾಡ್ತಾಯಿದ್ರು. ಆದರೆ ನಮ್ಮ ಸಾಹೇಬರು ಈಗ ಮೇಲಿಂದ ಮೇಲಧಿಕಾರಿ ಬಂದವರು ಅವ್ರ ಮನವೊಲಿಸಿ ಈಗ ಅವ್ರನ್ನ ಎಲ್ಲ ಸತ್ಯಾಗ್ರಹನ ವಾಪಸ್ ತೊಗೊಂಡಿದ್ದಾರೆ. ಈಗ ಅವರು ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಏನು ಭರವಸೆ ಕೊಟ್ಟಿದ್ದಾರೆ ಕೇಳೋಮನಿ. ಸರ್, ಈಗೆಲ್ಲ ಇವ್ರಿಗೆ ಭಾಳ ಅನ್ಯಾಯ ಆಗ್ತಾಯಿತ್ತು ಮತ್ತು ಸರ್ಕಾರ ಗಮನಕ್ಕೆ ಅಂದು ಇವ್ರು ಮನವೊಲಿಸಿ ಹೆಂಗೆ ಸತ್ಯಾಗ್ರಹನ ವಾಪಸ್ ತೊಗೊಳಕ್ಕೆ ಇದು ಮಾಡಿದ್ರು, ಮನವೊಲಿಸಿದ್ರು? ಇಷ್ಟ ಏನಿಲ್ಲ, ಅವರು ನಮ್ಮ ಸಿಬ್ಬಂದಿ, ನಮ್ಮ ಜನ, ನಮ್ಮ ಮನೆಯವರಿದ್ದಂಗೆ. ಈ ಪಟ್ಟಣ ಪಂಚಾಯತಿ ಅಪ್ಗ್ರೇಡ್ ಆಗಿ ಗ್ರಾಮ ಪಂಚಾಯತಿಯಿಂದ ಬಂದ ತಕ್ಷಣ ನಿಯಮಾನುಸಾರ ಪ್ರಸ್ತಾವನೆ ನಾವು ಜಿಲ್ಲಾಡಳಿತದಿಂದ ಮನೆ ಜಿಲ್ಲಾಧಿಕಾರಿಗಳು ಕೂಡಲೇ ಸಿಲಿಂಡರ್ಗಳಿಗೆ ಏನು ಅವಕಾಶ ಇತ್ತು ಅವರಿಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳನ್ನು ಪಟ್ಟಣ ಪಂಚಾಯತ್ ಸಿಬ್ಬಂದಿ ಕನ್ಫರ್ಮ್ ಮಾಡಿರಿ ಅಂತ ನಾವು ಪ್ರಸ್ತಾವನೆ ಸರ್ಕಾರ ಕಳಿಸೀವಿ 2022ಕ್ಕೆ. ಸರ್ಕಾರದಲ್ಲಿ ಅದು ಇತ್ಯರ್ಥಪಡಿಸೋ ಟೈಮ್ನಾಗ ಫೈನಾನ್ಸು, ಲಾ ಒಪಿನಿಯನ್ ಎಲ್ಲ ತೊಗೊಂಡು ಒಂದು 26 ಮಂದಿ ಭವಿಷ್ಯ ಇರೋದ್ರಿಂದ ಕರೆಸ್ಪಾಂಡೆನ್ಸಲ್ಲಿತ್ತು. ಮೊನ್ನೆ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರು ಅವರಿಗೆ ಕರೆಸ್ಪಾಂಡೆನ್ಸ್ ಮಾಡಿ ಇವತ್ತಿಲ್ಲ ನಾಳೆ ಅವರಿಗೆ ಕನ್ಫರ್ಮೇಷನ್ ಮಾಡೇ ಮಾಡ್ತಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಇಡೀ ದಿನ ನಿನ್ನೆ ಜಿಲ್ಲಾಡಳಿತದ BG ಶೆಡ್ಯೂಲಲ್ಲಿ ಸಹ ಅವರು ನಮ್ಮ ಸಿಬ್ಬಂದಿಗೆ ಮಾತಾಡಿ ಒಂದು ಭರವಸೆ ಕೊಟ್ಟಾರ. ನೀವು
ಸ್ಟ್ರೈಕ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡ್ರಿ, ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಅಡೆತಡೆ ಮಾಡಬೇಡ್ರಿ, ನಿಷ್ಠ ಶ್ರದ್ಧೆ ಮತ್ತು ಒಂದು ಒಳ್ಳೆಯ ಭಕ್ತಿಯಿಂದ ಕೆಲಸ ಮಾಡಿರಿ. ಸರ್ಕಾರ ಸೇವೆ ದೇವರ ಕೆಲಸ. ಸರ್ಕಾರಕ್ಕೆ ಪ್ರಸ್ತಾವನೆ ನಾವು ನಿಯಮಾನುಸಾರ ಕಳಿಸೇವಿ, ಅದು ಅಪ್ರೂವಲ್ ಆಗಿ ಬರ್ತೈತಿ. ನೀವು ಯಾವುದೇ ಕಾಲಕ್ಕೂ ಸ್ಟ್ರೈಕ್ಗೂ ಅದಕ್ಕೆ ಹೋಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಅವ್ರು ಕನ್ಫರ್ಮ್ ಮಾಡಿದ ಮೇಲೆ ಇವರು ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ನಮ್ಮಿಂದ ಅಂತ ಮನಗಂಡು ಸಾರ್ವಜನಿಕರಿಗೆ ಈ ಪಟ್ಟಣದಲ್ಲಿ ಇರುವಂಥ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸೋಮೋಟೋ ಅವರು ಸರ್ಕಾರದಿಂದ ಅನುಮೋದನೆ ಆಗ್ತೈತೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಅವರ ಒಂದು ಮನಸ್ಸಿಂದ ಅವರು ಇವತ್ತಿನ ಸ್ಟ್ರೈಕ್ ವಾಪಸ್ ತೊಗೊಂಡಾರ. ನಾ ದೇವರಲ್ಲಿ ಮತ್ತು ಸರ್ಕಾರದಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಿಯಮಾನುಸಾರ ಅವರಿಗೆ ಅನುಮೋದನೆ ಆದರೆ ಅವ್ರೊಂದು ಜೀವನ ಸಿಗ್ತೈತಿ, ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವರು ಮನಗಂಡು ವಾಪಸ್ ತೊಗೊಂಡಾರ. ಸರ್ಕಾರದಿಂದ ಸುಮಾರು ಅವ್ರಿಗೆ 2-3 ಸರಿ ನಿಮಗೆ ಮನವಿ ಕೊಟ್ಟಿದ್ರು, ಏನು ಪರಿಹಾರ ಸಿಕ್ಕಿಲ್ಲ. ಅದೇ ನಮ್ಮ ಹಾವೇರಿ ಜಿಲ್ಲೆಯದ ಅದು ಗುತ್ತಲ ಪಟ್ಟಣ ಪಂಚಾಯತಿ ಅವರಲ್ಲಿ ನೇಮಕಾತಿ ಆಗಿದೆ, ನಮ್ದು ಆಗಿಲ್ಲ ಇಲ್ಲಿ ಅಂತ ಹೇಳೋರು ಮುಖಂಡರು ಸರ್. ಅದ್ರ ಬಗ್ಗೆ ನಿಮ್ಗೆ ಏನಾದರೂ? ಇಲ್ಲ, ಮನವಿ ಈ ಹಿಂದೆ ಕೊಟ್ಟದ್ದು ನಮ್ಗೆ ಗಣನೆಗೆ ಬಂದಿಲ್ಲ ಜಿಲ್ಲಾಡಳಿತಕ್ಕೆ, ಇದೇ ಫಸ್ಟ್ ಟೈಮು. ಆದರೆ ಈ ಹಿಂದೆ ಇವ್ರದ್ದು ಮತ್ತು ಗುತ್ತಲ ಪಟ್ಟಣ ನಮ್ಮ ಹಾವೇರಿ ಜಿಲ್ಲೆ ಒಳಗೆ ಎಟ್ ಎ ಟೈಮ್ ಪ್ರಸ್ತಾವನೆ ಗೌರ್ಮೆಂಟ್ಗೆ ಹೋದಾಗ ಫಸ್ಟ್ ಗುತ್ತಲ ಪಟ್ಟಣ ಪಂಚಾಯತಿದು ನಿಯಮಾನುಸಾರ ಫಸ್ಟ್ ಹೋಗಿಬಿಡ್ತು. ಅದು ಹೋಗಿ ತದನಂತರ ಇವ್ರದ್ದು ಹೋಯಿತು. ಅವ್ರದ್ದು ಹೋದಾಗ ಪವರ್ ಡೆಲಿಗೇಷನ್ನು ಮಾನ್ಯ ನಿರ್ದೇಶಕರ ಅಧೀನದಲ್ಲಿತ್ತು. ಅವರಿಗೆ ಆ ಪವರ್ ಡೆಲಿಗೇಷನ್ ಪ್ರಕಾರ ಮಾನ್ಯ ನಿರ್ದೇಶಕರು ಅನುಮೋದನೆ ಮಾಡಿ ಕಳಿಸಿದ್ರು. ಇವ್ರದ್ದು ಹೋಗಿ ಅಲ್ಲಿ ಪ್ರಸ್ತಾವನೆ ಮುಟ್ಟಿದ ತಕ್ಷಣ ವೀಕ್ಷಕರೇ, ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ.